1965 ದಿವಾ ಪ್ರಶ್ನೆ ಮಾಡ್ತಿರಲ್ಲ, ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಆಗ್ತಾ ಇರೋಂಥದ್ದು ಮೊದಲನೇದು. 1965 ದಿವಾ ಪ್ರಶ್ನೆ ಮಾಡ್ತಿರಲ್ಲ, ಈ ಸಿದ್ದರಾಮಯ್ಯನವರ ಸರ್ಕಾರ ಬಂದಾದ ನಂತರ ಈ ದಾಖಲೆಗಳು ಟ್ರಾನ್ಸ್ಫರ್ ಆಗ್ತಾ ಇರೋಂಥದ್ದು ಮೊದಲನೇದು. ಪಬ್ 4 ಯಾವ ರೀತಿ ಕಬಳಿಸ್ಲಿಕ್ಕೆ ನೀವು ಬಿಟ್ರಿ, ಹೆಂಗೆ ನೀವು ಕಾಲಮ್ ನಂಬರ್ 9 ಇದನ್ನು ವಫ್ ಆಸ್ತಿ ಅಂತ ನೀವು ನಮೂದನೆ ಮಾಡ್ತಾ ಇದ್ದೀರಿ, ಯಾಕೆ ಈ ಆಸ್ತಿನ ಲಪ್ಟಾಯಿಸಕ್ಕೆ ನೀವು ಬಿಟ್ಟಿದ್ದೀರಿ, ದಾಖಲೆಗಳನ್ನು ಪರಿಶೀಲಿಸಿ ಅಂತ ಹೇಳ್ತಿದ್ರೆ. ಸಂಧಿವನ ಅಂತ ಇತ್ತು ಅಂತಂದ್ರೆ ಅಥವಾ ನಿಮಗೆ ಹುಲ್ಲುಬನಿ ಅಂತ ಇತ್ತು ಅಂತಂದ್ರೆ ಬದಲಾಯಿಸಕ್ಕೆ ಸಾಧ್ಯನೇ ಇಲ್ಲ. ಹೇಗೆ ಬದಲಾಯಿಸ್ತಿದ್ರಿ ಸಿದ್ದರಾಮಯ್ಯ ಸಾಹೇಬ್ರೆ? ನಿಮ್ಮ ಅಧಿಕಾರಿಗಳು ಯಾವ ರೀತಿ ಬದಲಾಯಿಸ್ತಾ ಇದ್ದಾರೆ, ಈ ಭೂಮಿನ ಹೆಂಗೆ ಕೊಟ್ಟಿದ್ದೀರಿ? ಎರಡನೇದು, ಒಂದು ವೇಳೆ ಸರ್ಕಾರಿ ಭೂಮಿ ಆಗಿದ್ರು ಕೂಡ ಯಾರಾದರೂ ಅದನ್ನು ಸ್ವಾಧೀನದಲ್ಲಿದ್ದು ಅದಕ್ಕೆ ದಾಖಲೆಗಳನ್ನು ಮಾಡಿಕೊಂಡು ಅದನ್ನು ಅನುಭವಿಸ್ತಾ ಇದ್ರೆ 30 ವರ್ಷದ ನಂತರ ಅದು ಅವರ ಸ್ವತ್ತಾಗುತ್ತೆ. ಅಂದರೆ ಲಿಮಿಟೇಷನ್ ಆ್ಯಕ್ಟ್ ಅಂತ ಏನಿದೆ, ಖಾಸಗಿ ಭೂಮಿ ಆಗಿದ್ದರೆ ಅದು 12 ವರ್ಷ ಅನುಭವಿಸ್ತಿರೋದಕ್ಕೆ ದಾಖಲೆನೇ ಇತ್ತು ಅಂತಂದರೆ ಅದು ಅವರಿದಾಗುತ್ತೆ. ಒಂದು ವೇಳೆ ಸರ್ಕಾರಿ ಭೂಮಿಯನ್ನೇ ಅನುಭವಿಸ್ತಾ ಇದ್ದು ಅದಕ್ಕೆ ದಾಖಲೆಗಳಿತ್ತು ಅಂತಂದರೆ 30 ವರ್ಷದ ನಂತರ ಅವ್ರದ್ದಾಗುತ್ತೆ. ವಫ್ ಅವರು 1965 ಗೆಜೆಟ್ ನೋಟಿಫಿಕೇಷನ್ ಅಂತ ಅವರೇ ಮಾಡಿಕೊಂಡ್ರು ಕೂಡ ಇದು ಯಾವುದನ್ನು ಕೂಡ ಅವರು ಸುಪರ್ದಿಗೆ ತೆಗೆದುಕೊಂಡಿರಲಿಲ್ಲ, ಪೊಸೆಷನ್ನಿಗೆ ತೊಗೊಂಡಿರಲಿಲ್ಲ, ತೊಗೊಳಕ್ಕೂ ಆಗಿರಲಿಲ್ಲ. ಇದು ಸರ್ಕಾರಿ ಭೂಮಿಯಾಗೇ ಇತ್ತು. ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ 2016 ಬಂದಾದ ನಂತರ ಇಷ್ಟು ಭೂಮಿಯನ್ನು ಕಬಳಿಸುವಂಥ ಕೆಲಸಕ್ಕೆ ವಫ್ ಮುಂದಾಯಿತು. ಅವ್ರದ್ದು ರೆವಿನ್ಯೂ ಮಿನಿಸ್ಟ್ರು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಅದರಲ್ಲಿ ದಾಖಲೆ ಪರಿಶೀಲಿಸಿ ಅಂತಂದಮೇಲೂ ಕೂಡ ಸರ್ಕಾರಿ ಭೂಮಿನ ನೀವು ಯಾವ ರೀತಿ ವಫ್ಗೆ ನೀವು ಟ್ರಾನ್ಸ್ಫರ್ ಮಾಡಿದಿರಿ ಆಯಿತು. 1965 ನೀವು ಇದನ್ನು ಸರ್ಕಾರಿ ಭೂಮಿ ಇದು ಗೆಜೆಟ್ ನೋಟಿಫಿಕೇಷನ್ ಮಾಡಿದ್ರಲ್ಲ, ದೇವರಾಜ ಅರಸುವರ ಕಾಲದಲ್ಲಿ ಉಳುವವನೇ ಭೂಮಿಗೊಡೆಯ ಅಂತ ಬಂತು. ಅಲ್ಲಿ ನಮ್ಮ ರೈತರು ಬೇರೆಯವರು ಅದನ್ನು ಅನುಭವಿಸ್ತಾ ಇದ್ರು. ಅಥವಾ ಉಳುವವನೇ ಭೂಮಿಗೊಡೆಯ ಅಂತಂದಮೇಲೆ ಯಾರು ಅದನ್ನು ಅನುಭವಿಸ್ತಿದ್ದಾನೆ ಅವನೇ ಅಲ್ವಾ ಒಡೆಯ. ಅದಕ್ಕೆ ಯಾರು ಟಿಲ್ ಮಾಡ್ತಿದ್ರೆ ಅವ್ರದ್ದು ಅವನೇ ಉಳುಮೆ ಮಾಡ್ತಿರೋ ಒಂದು ಅವನು ಅಂತ. ಆ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆ್ಯಕ್ಟ್ ಏನಿದೆಯಲ್ಲ, ಇದು ಯಾಕೆ ಇದಕ್ಕೆ ಅನ್ವಯ ಆಗಿಲ್ಲ? ಆಯಿತು, ಅರ್ಬನ್ ಲ್ಯಾಂಡ್ ಸೀಲಿಂಗ್ ಅಂತ ಬರುತ್ತೆ, ಯಾಕಂದ್ರೆ ಮೈಸೂರು ಸಿಟಿದಿದೆ, ಅದು ಯಾಕೆ ಇದಕ್ಕೆ ಅನ್ವಯ ಆಗಲ್ಲ? ಲಿಮಿಟೇಷನ್ ಆ್ಯಕ್ಟು ಇದಕ್ಕೆ ಯಾಕೆ ಅನ್ವಯ ಆಗಲ್ಲ? 65 ನೋಟಿಫಿಕೇಷನ್ ಆದ್ರೂ ಕೂಡ 2025 ಬಂದಿದ್ದೀವಿ. 2025 ಬಂದಾದ್ಮೇಲೂ ಕೂಡ ಅರ್ಧ ಶತಮಾನ ಕಳೆದೋಗ್ಬಿಟ್ಟಿದೆ. ಈಗ ಬಂದು ಯಾಕೆ ನೀವು ಲ್ಯಾಂಡನ್ನ ಡಾಕ್ಯುಮೆಂಟನ್ನು ಟ್ರಾನ್ಸ್ಫರ್ ಮಾಡ್ತಾಯಿದ್ದೀರಿ? ಸರ್ಕಾರಿ ಭೂಮಿನ ಯಾಕೆ ಕೊಡ್ತಾಯಿದ್ದೀರಿ, ಪರಭಾರೆ ಮಾಡ್ತಾಯಿದ್ದೀರಿ? ಇದು ನಮ್ಮ ಪ್ರಶ್ನೆ. ಇದನ್ನು ನಾವು ಹೋರಾಟವನ್ನು ನಮ್ಮ ಪಕ್ಷ ರಾಜ್ಯ ಮಟ್ಟದಲ್ಲಿ ತೆಗೆದುಕೊಳ್ತಾ ಇದೆ. ನಾವು ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲೆ, ಹಾಗೆ ನಾನು ಕೊಡಗನ್ನು ಹಿಂದೆ ಪ್ರತಿನಿಧಿಸ್ತಾ ಇರೋದ್ರಿಂದ ಕೊಡಗಿಗೂ ಕೂಡ ನಾಡಿದ್ದು ಹೋಗ್ತಾ ಇದ್ದೀನಿ. ಕೊಡಗಿನ ವಿಚಾರನೂ ಕೂಡ ನಾವು ತೆಗೆದುಕೊಳ್ತೀವಿ. ನಮ್ಮ ಯೋಗಾನಂದ್ ಅವರು 2016 ಕೂಡ ಇದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿಟ್ಟಿದ್ರು. ಅದೇ ರೀತಿಯಲ್ಲಿ ಆವಾಗ ನಾನು ಯುವ ಮೋರ್ಚಾ ಅಧ್ಯಕ್ಷನಾಗಿ ಇದನ್ನು ಹೋರಾಟವನ್ನು ಕೈಗೆತ್ತಿಕೊಳ್ಬೇಕು ಅಂತ ಕೊನೆಗೆ ಬರೀ ಕಟ್ಟೆ ಮಳವಾಡಿ ಭೂಮಿನೊಂದು ಉಳಿಸೋಕ್ಕಾಗಿತ್ತು. ಈಗ ನಾವು ಇಡೀ 2 ಜಿಲ್ಲೆನಲ್ಲೂ ಕೂಡ ಹೋರಾಟವನ್ನು ಕೈಗೆತ್ತಿಕೊಳ್ತೀವಿ. ನಮ್ಮ ಪಕ್ಷದ ಧುರೀಣರು ಆಗಿರುವಂಥ ಮೈವಿ ರವಿಶಂಕರ್ ಅವರು ಕೂಡ ಇದಕ್ಕೆ ಸಾಕಷ್ಟು ಹೋಮ್ವರ್ಕನ್ನು ಮಾಡಿ ಇದನ್ನು ನಾವು ಕೈಗೆತ್ತಿಕೊಳ್ಳಲೇಬೇಕು, ಇದನ್ನು ಪ್ರಬಲವಾಗಿ ಹೋರಾಟವನ್ನು ಮಾಡಲೇಬೇಕು ಅಂತೇಳಿ ಹೇಳಿ ಅವರೂ ಕೂಡ ಒಂದು ತೀರ್ಮಾನವನ್ನು ಕೈಗೊಂಡು ನಾವೆಲ್ಲ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀವಿ. ನಾಳೆ ಪಕ್ಷದ ಒಂದು ಅಧಿಕೃತವಾದಂಥ ಪ್ರೆಸ್ ಮೀಟು ಆಗುತ್ತೆ. ಅದಾದ ನಂತರ 22ನೇ ತಾರೀಕು ಇಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ತಾಲೂಕು ಹೆಡ್ ಕ್ವಾರ್ಟರ್ಲ್ಲೂ ಕೂಡ ನಮ್ಮ ಪಕ್ಷದ ವತಿಯಿಂದ ನಮ್ಮದು ಹೋರಾಟನೂ ಕೂಡ ನಡೆಯುತ್ತೆ. ಎಲ್ಲೇ ರೈತರು ತಮ್ಮ ಭೂಮಿನ ಈ ರೀತಿ ವಫ್ನವರು ಕಬಳಿಸ್ಲಿಕ್ಕೆ ಬಂದಿದ್ದಾರೆ ಅಂತ ನಮಗೆ ಮಾಹಿತಿ ಕೊಟ್ಟರು ಕೂಡ ನಾವು ಅವ್ರ ಪರವಾಗಿ ನಿಲ್ತೀವಿ, ಅವ್ರ ಜೊತೆ ಹೋಗ್ತೀವಿ, ಅವರಿಗೆ ನ್ಯಾಯ ಕೊಡಿಸುವಂಥ ಕೆಲಸವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಈಗ ನಮಗೆ ಇಲ್ಲಿ ಬಂದಿರೋಂಥ ವಿಚಾರ ಮೈಸೂರು ಚಾಮರಾಜನಗರಕ್ಕೆ ಸೇರಿದಂತೆ ಇಲ್ಲಿಗೆ ನಿಮಗೆ ವಿಚಾರದ ಬಗ್ಗೆ ನೀವು ಹೆಚ್ಚು ಒತ್ತನ್ನು ಕೊಟ್ಬಿಟ್ರೆ ಭಾಳ ಒಳ್ಳೆಯದು ಅನಿಸುತ್ತೆ. ನಾನು ಇವಾಗ ಮಾತಾಡ್ತಾನೂ ಹೇಳಿದೆ, ನಾಳೆ ನಮ್ಮ ಪಕ್ಷದ ವತಿಯಿಂದ ಅಧಿಕೃತವಾಗಿ ಪತ್ರಿಕಾಗೋಷ್ಠಿ ನಡೆಯುತ್ತೆ. ನಾಡಿದ್ದು ಅಧಿಕೃತವಾಗಿ ರಾಜ್ಯವ್ಯಾಪಿಯಾಗಿ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳ್ತಿದ್ದೀವಿ. ಹಾಗಾಗಿ ಈ ವಿಷಯಾಧಾರಿತವಾಗಿ ನಾವು ಚರ್ಚೆನ ಮಾಡೋಣ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ನಾವು ಅದನ್ನು ನಮಗೇನಾಗಿದೆ ಅಂತಂದರೆ ಸರ್ವೆ ನಂಬರು ನಮ್ಮ ಹತ್ರ ಎಷ್ಟಿದೆ ಅಂತೇಳಿ ಹೇಳಿದರೆ ನಮಗೆ 1000ಕ್ಕಿಂತ ಜಾಸ್ತಿ ಸರ್ವೆ ನಂಬರ್ಸ್ ಇದೆ. ಈಗ ಎಲ್ಲದನ್ನು ಕೂಡ ನಾವು ತೆಗಿಬೇಕು ಡಾಕ್ಯುಮೆಂಟು. ಇದರಲ್ಲಿ ಒಂದಷ್ಟು ಈಗ ಹುಣಸೂರ್ದು ಯೋಗಾನಂದವರು ನೀವೇ ಹೇಳಿ ಯಾವ್ಯಾವುದನ್ನು ಕೊಟ್ಟಿದ್ದೀವಿ ಆಯಿತಾ. ಸರ್ವೆ ನಂಬರ್ ಇದು ಹುಣಸೂರು ಹುಣಸೂರು ತಾಲೂಕು ಗಾವಡಗೆರೆ ಇದು ಹೋಬಳಿ ಮರೂರು ಗ್ರಾಮ. ಇಲ್ಲಿ ನೋಡಿ ಸರ್ವೆ ನಂಬರ್ 101 ಮಸ್ಜಿದ್ ಸುನ್ನಿ ವಫ್ ಆಸ್ತಿ ಮರೂರು ಅಂತ ಹಾಕ್ಕೊಂಡಿದ್ದಾರೆ.
ಇದು 2022-23 ಈ ಸಾಲಿಗೆ ಅಂತ ಅದು ಪರಬಾರಿ ಆಗಿರೋದು. ಇದು 2023 ಆಗಿದೆ. ಇದು ಹರವೆದನ್ನು ಕೊಡು. ಅದು ಒಂದು ಹರವೆ ಅಂತ ಒಂದು ಗ್ರಾಮದಲ್ಲಿ ಇರೋದು 2 ಮುಸಲ್ಮಾನ ಕುಟುಂಬ. 3 ಎಕರೆ ಜಮೀನನ್ನು ಕಬರಿಸ್ತಾನ ಅಂತ ಕೊಟ್ಟಿರೋ, ಸ್ಮಶಾನ ಅಂತ ಕೊಟ್ಟಿರೋ, ಇರೋರೇ 2 ಕುಟುಂಬ. ಆದರೆ ಇದು ನೋಡಿ ಇಲ್ಲಿ ಹರವೆನಲ್ಲಿ ನಿಮಗೆ ಏನಿದೆ ಅಂತಂದರೆ ಹುಣಸೂರು ತಾಲೂಕು, ಅದು ಸರ್ವೆ ನಂಬರ್ 204, ಗಾವಡಗೆರೆ, ಇದು ಹರವೆ ಗ್ರಾಮ, ಮುಸಲ್ಮಾನರ ಕಬರಿಸ್ತಾನ ಸುನ್ನಿ ವಫ್ ಆಸ್ತಿ ಹರವೆ ಅಂತ ಕೊಟ್ಟಿದ್ದಾರೆ. ಇದು 2016ರಲ್ಲಿ ಏನು ಸಿದ್ದರಾಮಯ್ಯ ಸಾಹೇಬ್ರ ಸರ್ಕಾರ ಇದಕ್ಕೊಂದು ಆದೇಶನ ಕೊಡ್ತು. ಅದರದ್ದು ರೆವಿನ್ಯೂ ಮಿನಿಸ್ಟ್ರು ಒಂದು ಸಭೆಯನ್ನು ಮಾಡಿಬಿಟ್ಟು ಇದನ್ನು ಡೈರೆಕ್ಷನ್ ಕೊಟ್ಟರು. ಅದಾದ ನಂತರವಾಗಿ ಇವೆಲ್ಲ ಭೂಮಿಗಳು ಟ್ರಾನ್ಸ್ಫರ್ ಆಗಲಿ ಶುರುವಾಗಿದ್ದು. ಅದಕ್ಕಿಂತ ಮೊದಲೇನು ಟ್ರಾನ್ಸ್ಫರ್ ಆಗ್ತಾ ಇರಲಿಲ್ಲ. ಅದಾದ ನಂತರನೇ ಇದು ಶುರುವಾಗಿದ್ದು. ಆನಂತರ ಇದು ಪ್ರೋಸೆಸ್ಗಳು ಆಗ್ತಾ ಹೋಗಿದೆ. ಈಗ ಸರ್ಕಾರದ್ದು, ಈಗ ರೈತರ ಭೂಮಿದು ನಾವು ಪತ್ತೆ ಹಚ್ಚಿಲ್ಲ ಇನ್ನೂ. ಈಗ ಸರ್ಕಾರಿ ಭೂಮಿನ ಎಷ್ಟೆಷ್ಟು ಹೊಡೆದಿದ್ದಾರೆ ಇದನ್ನು ನಾವು ಪತ್ತೆ ಹಚ್ಚಿದ್ದೀವಿ. ರೈತರ ಭೂಮಿ ಇವಾಗ ರೈತರು ಎಲ್ಲೆಲ್ಲಿ, ಈಗ ವಿಜಯಪುರದಲ್ಲಿ ಆದ ಹಾಗೆ ಎಲ್ಲೆಲ್ಲಿ ಆಗಿದೆ ಅನ್ನೋದು ನಾವು ಮಾಹಿತಿ ಕೇಳಿದ್ದೀವಿ, ನಾವು ಕಾಲ್ ಸೆಂಟರ್ ಹೇಳಿ ಮಾಡಿದ್ದೀವಿ, ಮಾಹಿತಿ ಕೊಡ್ತಾ ಇದ್ದಾರೆ. ಬಟ್ ಇದು ಸರ್ಕಾರಿ ಭೂಮಿನ ಹೊಡೆದಿರೋ ಅಂಥದ್ದು ನಾವು ಹೇಳ್ತಿದ್ವಿ. ಸರ್ಕಾರಿ ಭೂಮಿ ಅದರಲ್ಲೂ ಕೂಡ ಈ ಥರ ಈಗ ಶೇಂದಿ ವನ ಇರ್ಬೋದು, ಇದು ಹುಲ್ಲು ಬನಿ ಇರ್ಬೋದು, ಈ ಥರದ್ದು ಯಾವುದಿದೆ ಗೋಮಾಳ, ಇದನ್ನು ಬದಲಾಯಿಸೋಕ್ಕೆ ಸಾಧ್ಯ ಇಲ್ಲ. ಇಂಥದನ್ನು ಹೆಂಗೆ ಕೊಡ್ತಾ ಇದ್ದಾರೆ? ಅದು 2016ರಲ್ಲಿ ರೆವಿನ್ಯೂ ಮಿನಿಸ್ಟ್ರು ಸಭೆನ ಕರೆದು ಡೈರೆಕ್ಷನ್ ಕೊಟ್ಟಾದ ನಂತರ ಇವೆಲ್ಲ ಬದಲಾವಣೆಗಳು ಶುರು. ಅದು 2016ರಲ್ಲಿ ಅವ್ರು ಪ್ರಾರಂಭ ಮಾಡಿರು. ಈಗ 2000 ಸಿದ್ದರಾಮಯ್ಯ ಸಾಹೇಬರು ಬಂದಾದಮೇಲೆ ಅದಕ್ಕೆ ಇನ್ನೂ ಒತ್ತು ಸಿಕ್ಕಿದೆ. ನೋಡಿ, ಇವತ್ತು ಇದು ನಮ್ಮ ಮೈಸೂರು ಚಾಮರಾಜನಗರ ಜಿಲ್ಲೆ ನಾವು ಸರ್ಕಾರಿ ಭೂಮಿ ಹೇಳ್ತಾ ಇದ್ದೀವಿ. ಆದರೆ ಬೇರೆ ಬೇರೆ ಕಡೆ ಕೃಷಿ ಭೂಮಿನೂ ಕೊಡ್ತಾ ಇದ್ದಾರಲ್ಲ. ಅಂದರೆ ರೈತರದ್ದು ಕೃಷಿ ಭೂಮಿ ಏನಿದೆ ಅವರಿಗೆ ನೋಟಿಸ್ ಕೊಡ್ತಾ ಇದ್ದಾರಲ್ಲ. ಅಂದರೆ ಒಂದೊಂದು ಜಿಲ್ಲೆನಲ್ಲಿ ಒಂದೊಂದು ರೀತಿಯಲ್ಲಿದೆ. ನಮ್ಮ ಇದರೊಳಗಡೆ ನಮ್ಮ ಜಿಲ್ಲೆನಲ್ಲಿ ಸರ್ಕಾರಿ ಭೂಮಿನ ಹೊಡೆದಾಕಿದ್ದಾರೆ. ವಿಜಯಪುರ ಜಿಲ್ಲೆನಲ್ಲಿ ತಲೆತಲಾಂತರದಿಂದ ಉಳುಮೆ ಮಾಡ್ಕೊಂಡು ಬಂದಿರುವಂಥ ರೈತರ ಭೂಮಿನ ಹೊಡಿತಾ ಇದ್ದಾರೆ. ಇವೆಲ್ಲದಕ್ಕೂ ಕೂಡ ಸಿದ್ದರಾಮಯ್ಯನವರ ಸರ್ಕಾರ ಒಂದು ಶ್ರೀರಕ್ಷೆಯಾಗಿ ನಿಂತಿದೆ ಅನ್ನೋದಕ್ಕೆ ಇದೆಲ್ಲ ಉದಾಹರಣೆಗಳು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇದು ರೈತರ ಭೂಮಿಯ ವಿಚಾರ, ಇದೆಲ್ಲ ವಿಚಾರ BJPಯ ನಾವು 2016ರಲ್ಲೇ ಇದ್ರ ಬಗ್ಗೆ ಹೋರಾಟವನ್ನು ನಾನು ಯುವ ಮೋರ್ಚಾ ಅಧ್ಯಕ್ಷ ಆಗಿ ತೆಗೆದುಕೊಂಡು ಒಂದು ಭೂಮಿ ಉಳಿಸಿದ್ದೆ. ಆ ನಂತರ ಕಣ್ತಪ್ಪಿಂದಲೇ ಮುಂದಕ್ಕೆ ನಾವು ಫಾಲೋ ಅಪ್ ಮಾಡಿಲ್ಲ ಅಂತಲೇ ಅನ್ಕೊಳ್ಳೋಣ. ಆದರೆ ಸರ್ಕಾರಿ ಭೂಮಿನ ಸಿದ್ದರಾಮಯ್ಯನವರಿಗೆ ಸಾಬರಿ ಕೊಡೋದಕ್ಕೆ ಪರ್ಮಿಟ್ ಕೊಟ್ಟಿರೋರು ಯಾರು? ಅಷ್ಟೇ ಪ್ರಶ್ನೆ. ನಿಮಗೆ ಸಮಸ್ಯೆ ಬೇಕು, ಸರ್ಕಾರಿ ಭೂಮಿ ಉಳಿಸೋದು ಬೇಕಾ, BJP ಅವ್ರು ಮಾಡಿರೋ ತಪ್ಪು ಕಾಂಗ್ರೆಸ್ ಅವ್ರು ಮಾಡಿರೋ ಅಥವಾ JDS ಅವ್ರು ಮಾಡಿರೋ ಇದು ಬೇಕಾ? ಅದು ನಿಮ್ಮ ಪತ್ರಿಕೆಯಲ್ಲಿ ಬರ್ಕೊಳ್ಳಿ, ಪರವಾಗಿಲ್ಲ. ನಾನು ಇವತ್ತು ಸ್ಪೆಸಿಫಿಕ್, ಬೇರೆಯವ್ರು ಯಾರು ಪ್ರಶ್ನೆ ಕೇಳೋರಿದ್ರೆ ಕೇಳಿ. ಸತೀಶ, ನೀವು ಚೆನ್ನಾಗಿ ಒಂದು ಸ್ವಲ್ಪ ವಿಡಿಯೋ ಎಲ್ಲ ನೋಡ್ಬೇಕು ಸತೀಶ. ಯಾಕೆಂತಂದರೆ ಬೊಮ್ಮಾಯಿಯವರು ಆ ವಫ್ದು ಏನು ವಫ್ ಆಸ್ತಿ ಅಂತ ಏನಿದೆ, ಈಗ ಆಲ್ರೆಡಿ ಅವ್ರ ಹತ್ರ ಒಂದು 25,000 ಎಕರೆ ಅವ್ರ ಹತ್ರ ಜಮೀನಿದೆ. ಅದು ಫಾರ್ ಎಕ್ಸಾಂಪಲ್ಲು ಇವಾಗ ನಿಮಗೆ ಅದು ಕಂಟೋನ್ಮೆಂಟ್ ಇದ್ರ ಹತ್ರ ಇರೋದು ಪ್ಯಾಲೇಸ್ ಗ್ರೌಂಡ್ ಪಕ್ಕದಲ್ಲಿ ಇದೆಯಲ್ಲ ಹೋಟೆಲ್, ಅದು ಮರೆತುಬಿಟ್ಟೆ ನಾನು. ಬೆಂಗಳೂರಲ್ಲ, ವಿಂಡ್ಸರ್ ಮ್ಯಾನರ್ ಜಮೀನು ಅದು ವಫ್ ಆಸ್ತಿ ಅಂತ ಇದೆ. ಆದರೆ ಅದನ್ನು ಯಾರು ಹೊಡ್ಕೊಂಡಿದ್ದಾರೆ? ಇದು ರೆಹಮಾನ್ ಖಾನ್ ಹೊಡೆದಾಕೊಂಡಿದ್ದಾರೆ. ಕಮರುಲ್ಲಾ ಇಸ್ಲಾಮು, ರೆಹಮಾನ್ ಖಾನು, ಹ್ಯಾರಿಸ್ಸು, ನಮ್ಮ ಶಿವಾಜಿನಗರದಲ್ಲಿ MLA ಆಗಿದ್ರಲ್ಲ ಅವರು, ರೋಷನ್ ಬೇಗು, ಇವರೆಲ್ಲ ಯಾವ ರೀತಿ ಹೊಡ್ಕೊಂಡಿದ್ದಾರೆ. ಆನಂತರ ಇನ್ನೊಬ್ಬರು ಅಂತ ಇದ್ದಾರೆ, ನಾರ್ತ್ ಕರ್ನಾಟಕದವ್ರು ಒಬ್ರು ಇದ್ದಾರೆ, ಕಮರುಲ್ಲಾ ಇಸ್ಲಾಂ ಜೊತೆಗೆ ಇನ್ನೊಬ್ರು ಇದ್ದಾರೆ, ಅವ್ರ ಹೆಸರು ಮರೆತುಬಿಟ್ಟೆ ನಾನು. ಹೀಗೆ 5-6 ಜನ ಮುಸಲ್ಮಾನ ಲೀಡ್ರ್ಗಳು ಯಾರಿದ್ದಾರೆ ಅವರು ಅದನ್ನು ಏನು ಹೊಡ್ಕೊಂಡಿದ್ದಾರಲ್ಲ ಆ ಜಮೀನನ್ನು ನೀವು ಉಳಿಸ್ಕೊಳ್ಳಿ, ಇದು ವಫ್ ಆಸ್ತಿ, ಇದನ್ನು ನಿಮ್ಮಲ್ಲಿರುವಂಥ ಲೀಡ್ರ್ಗಳು ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳಿಬಿಟ್ಟು ಇದನ್ನು ಬಸವರಾಜ ಬೊಮ್ಮಾಯಿಯವರು ಅದನ್ನು ಹೇಳಿದರು. ಆದರೆ ನೀವು ಅದನ್ನು ಬೇರೆದಕ್ಕೆ ಯಾಕೆ ಹೋಲ್ಸಕ್ಕೆ ಹೋಗ್ತಾಯಿದ್ದೀರಿ? ಈ ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧಂತೆ? ಇವರ ಮೊಹಮ್ಮದ್ ಪೈಗಂಬರ್ಗೂ, ಇವರ ಅಲ್ಲಾಹುಗೂ, ಇಸ್ಲಾಮಿಗೂ ಭಾರತಕ್ಕೂ ಏನು ಸಂಬಂಧ ಅಂತ? ನಿಮಗೆ ಆಶ್ರಯ ಕೊಟ್ಟಿರೋರು, ನಿಮ್ಮ ಧರ್ಮಕ್ಕೆ ಆಶ್ರಯ ಕೊಟ್ಟಿರೋದೇ ನಾವು. ನೀವೇ ನಮ್ಮ ಮಂತ್ರಾಲಯ ಕೊಡೋರು, ನಿಮಗೆ ಆಶ್ರಯ ಕೊಟ್ಟಿರೋರು ನಾವು. ನಿಮ್ಮ ಧರ್ಮಕ್ಕೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ನೀವು ಮರುಭೂಮಿನಲ್ಲಿ ಹುಟ್ಟಿರೋವಂಥವ್ರು, ನೀವು ನಿಮ್ಮ ಧರ್ಮ ಹುಟ್ಟಿರೋದೇ ಮರುಭೂಮಿನಲ್ಲಿ.
ಮರುಭೂಮಿನಲ್ಲಿ ಹುಟ್ಟಿ ಭಾರತಕ್ಕೆ ನೆಲೆ ಕಂಡುಕೊಂಡು ಬಂದಿರುವಂಥ ಧರ್ಮಗಳು ನಿಮ್ಮದು, ಇಸ್ಲಾಂ ಮತ್ತು ಕ್ರಿಶ್ಚಿಯಾನಿಟಿ. ನಿಮಗೂ ಭಾರತಕ್ಕೆ ಏನು ಸಂಬಂಧ ಇದೆ? ನೀವೇನು ಕೊಡಕ್ಕೆ ಬರುತ್ತೆ? ಏನು ನಿಮ್ಮ ಪಿತ್ರಾರ್ಜಿತ ಆಸ್ತಿನ ಇದು? ಯಾರಿಂದ ಕೊಟ್ಟಿದ್ದಾರೆ? ಯಾರಾದರೂ ನಿಮ್ಮ ಅವರ ವಂಶಸ್ಥರಿಂದ ಯಾರಾದರೂ ಅರೇಬಿಯಾದಲ್ಲಿ, ಸೌದಿ ಅರೇಬಿಯಾದಲ್ಲಿ ಹುಟ್ಟಿದವರ ವಂಶಸ್ಥರಿಂದ ಏನಾದ್ರು ನಿಮಗೆ ಇಲ್ಲಿ ಭೂಮಿ ಬಂದಿದೆಯಾ? ಇದು ಹೋರಾಟದಲ್ಲಿ ಎಲ್ಲ ಇಸ್ಲಾಮಿಕ್ ರೂಲರ್ಸ್ ಬಂದರು, ಬಾಬರಿಂದ ಶುರುವಾಗಿ ಗಜ್ನಿ ಗೋರಿಗಳು ಬಂದರು, ಒಂದಷ್ಟು ಜನ ಭೂಮಿನ ಕಬಳಿಸಿದ್ರು. ಅದಾದ ನಂತರ ನಮ್ಮವರು ಹೋರಾಟವನ್ನು ಮಾಡಿದರೆ ವಾಪಸ್